ಕೊಂಬೆ ಇಲ್ಲದಿದ್ದರೇನಂತೆ? ಎಲ್ಲಿಂದಲೋ ಹಾರಿಕೊಂಡು ಬಂದ ಹಕ್ಕಿಯೊಂದು ತನ್ನ ದಣಿವನ್ನು ಪರಿಹರಿಸಿಕೊಳ್ಳಲು ಒಂದು ಮರದ ಕೊಂಬೆಯ ಮೇಲೆ ಕುಳಿತುಕೊಂಡಿತು. ಸುತ್ತಲೂ ಕಣ್ಣು ಹಾಯಿಸಿತು. ದಣಿದ ಹಕ್ಕಿಗೆ ಅಲ್ಲಿನ ಪ್ರಕೃತಿ ಸೌಂದರ್ಯ ಬಹಳ ಮುದ ನೀಡಿತು. ಈ ಮರದ ಆಶ್ರಯ ನನಗಿಂದು ಸಿಕ್ಕಿದ್ದು ನನ್ನ ಅದೃಷ್ಟವೇ ಸರಿ. ಇಲ್ಲದಿದ್ದರೆ ನಾನು ಇಷ್ಟು ಹೊತ್ತಿಗೆ ಯಾವುದೋ ಪ್ರಾಣಿಗೆ ಆಹಾರವಾಗಿ ಬಿಡುತ್ತಿದ್ದೆ. ಸದ್ಯ ಬದುಕಿಕೊಂಡೆ ಎಂದು ನಿಟ್ಟುಸಿರುಬಿಟ್ಟು ಸ್ವಲ್ಪ ಸಮಯ ಇಲ್ಲೇ ಇದ್ದು ನಂತರ ಹೋದರಾಯಿತು ಎಂದುಕೊಂಡು ಮತ್ತೆ ಸುತ್ತಮುತ್ತ ಕಣ್ಣಾಡಿಸಲು ಪ್ರಾರಂಭಿಸಿತು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಬಲವಾದ ಗಾಳಿ ಬೀಸತೊಡಗಿತು. ಆ ಗಾಳಿಯ ರಭಸಕ್ಕೆ ಮರದ ಕೊಂಬೆಗಳು ಇನ್ನೇನು ಮುರಿದೇ ಹೋಗುತ್ತವೆಯೇನೋ ಎಂಬಂತೆ ಜೋರಾಗಿ ಅಲುಗಾಡತೊಡಗಿದವು. ಆದರೆ ಹಕ್ಕಿಗೆ ಅದರ ಬಗ್ಗೆ ಚಿಂತೆ ಉಂಟಾಗಲಿಲ್ಲ. ಬದಲಿಗೆ ಅಯ್ಯೋ, ಕೊಂಬೆಗಳು ತಾನೇ ಅಲುಗಾಡಲಿ ಅಥವಾ ಮುರಿದೇ ಹೋಗಲಿ, ನನಗೇನಂತೆ, ಹೇಗೂ ನನ್ನ ರೆಕ್ಕೆಗಳಲ್ಲಿ ಶಕ್ತಿ ಇದೆಯಲ್ಲವೇ, ಹಾರಿ ಹೋದರಾಯಿತು. ಅಷ್ಟಕ್ಕೂ ಇದೊಂದೇ ಮರನ ಇರೋದು, ಬೇರೊಂದು ಮರವನ್ನು ಆಶ್ರಯಿಸಿದರಾಯಿತು ಎಂದುಕೊಂಡು ತನ್ನ ರೆಕ್ಕೆಗಳ ಶಕ್ತಿಯ ಮೇಲೆ ನಂಬಿಕೆಯಿಟ್ಟ ಆ ಹಕ್ಕಿ ಸ್ವಲ್ಪವೂ ಚಿಂತಿಸದೆ ಅಲ್ಲಿಯೇ ಕುಳಿತುಕೊಂಡಿತು. ಸಾಕೆನಿಸಿದಾಗ ಅಲ್ಲಿಂದ ಹಾರಿ ಹೋಯಿತು. ಇದೇ ರೀತಿ ನಮ್ಮ ಬದುಕಿನಲ್ಲೂ ನಂಬಿಕೆಯ ಪಾತ್ರ ಅಪಾರವಾದುದು. ನಮ್ಮ ಶಕ್ತಿಯ ಮೇಲೆ ನಮಗೆ ನಂಬಿಕೆ ಇರಬೇಕು. ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಶಕ್ತಿ ನಮ್ಮಲ್ಲೇ ಅಡಗಿರುತ್ತದೆ ಎಂಬುದನ್ನು ಅರಿತು ಅದನ್ನು ಗುರುತಿಸಬೇಕು, ಉಪಯೋಗಿಸಿಕೊಳ್ಳಬೇಕು. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಂಬಿಕೆಯಿಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಲ್ಲಿ ಗೆಲುವು ಖಚಿತವಾಗಿರುತ್ತದೆ. ಏಕೆಂದರೆ ಯಶಸ್ಸಿನ ಗುಟ್ಟಿನಲ್ಲಿ ನಂಬಿಕೆಯೂ ಅಡಗಿದೆ. ಪ್ರತಿಯೊಬ್ಬ ಮನುಷ್ಯನೂ ಬದುಕುವುದು ನಂಬಿಕೆ ಅಥವಾ ಭರವಸೆಯ ಮೇಲೆಯೇ. ನಾಳೆ ಬೆಳಕನ್ನು ಕಾಣಬಲ್ಲೆ ಎಂಬ ನಂಬಿಕೆಯೇ ಇಂದಿನ ಕತ್ತಲನ್ನು ಸಹಿಸಿಕೊಳ್ಳುವಂತೆ ಮಾಡುತ್ತದೆ. ಒಳ್ಳೆಯದು ಬೆಳೆಯುತ್ತಾ ಹೋಗಬೇಕು. ಗುರುಗಳೇ, ಬಹಳ ದೂರ ನಡೆದು ದಣಿದಿದ್ದೇವೆ. ಮುಂದೆ ಕಾಣುತ್ತಿರುವ ಹಳ್ಳಿಯಲ್ಲಿ ನಾವಿಂದು ವಿಶ್ರಾಂತಿ ಪಡೆದು ನಾಳೆ ನಮ್ಮ ಪ್ರಯಾಣವನ್ನು ಮುಂದುವರಿಸಬಹುದಲ್ಲವೇ ಎಂದು ಕೇಳಿ ತಮ್ಮೊಂದಿಗೆ ಹೆಜ್ಜೆ ಹಾಕುತ್ತಿದ್ದ ಅನುಯಾಯಿಗಳಿಗೆ ಗುರುಗಳು ಆಗಬಹುದು, ಅದಕ್ಕೂ ಮೊದಲು ಆ ಹಳ್ಳಿಯವರ ಅನುಮತಿ ಪಡೆದು ಬನ್ನಿ ಎಂದರು. ಅಂತೆಯೇ ಗ್ರಾಮಸ್ಥರನ್ನು ಭೇಟಿ ಮಾಡಿದ ಅನುಯಾಯಿಗಳು ಅಂದು ಅಲ್ಲಿ ತಂಗಲು ಅವಕಾಶ ನೀಡುವಂತೆ ನಮ್ರತೆಯಿಂದ ಕೇಳಿಕೊಂಡರು. ಬಹಳ ದುಷ್ಟರೂ ದುರಹಂಕಾರಿಗಳೂ ಆಗಿದ್ದ ಆ ಹಳ್ಳಿಯವರು ಪ್ರಯಾಣಿಕರ ಸೋಗಿನಲ್ಲಿ ಬರುವ ಅಪರಿಚಿತರಿಗೆ, ವಂಚಕರಿಗೆ ಅಷ್ಟೇಕೆ, ಹೊರಗಿನ ಯಾವ ವ್ಯಕ್ತಿಗೂ ಇಲ್ಲಿ ಆಶ್ರಯವಿಲ್ಲ ಎಂದರು ಒರಟಾಗಿ. ನಾವು ವಂಚಕರಲ್ಲ, ನಮ್ಮೊಂದಿಗೆ ನಮ್ಮ ಗುರುಗಳು ಇಲ್ಲಿ ತಂಗುತ್ತಾರೆ ಎಂದು ತಮ್ಮ ಗುರುಗಳ ಪರಿಚಯವನ್ನು ಹೇಳಿದಾಗ ಒಲ್ಲದ ಮನಸ್ಸಿನಿಂದ ಒಂದು ಮರದಡಿಯಲ್ಲಿ ತಂಗಲು ಅವಕಾಶ ಮಾಡಿಕೊಟ್ಟು ವಿಶೇಷವಾದ ಆಹಾರವನ್ನಾಗಲಿ ಮತ್ತಿತರ ಉಪಚಾರಗಳನ್ನಾಗಲಿ ನಿರೀಕ್ಷಿಸಬೇಡಿ. ಯಾರಾದರೂ ತಮ್ಮ ಮನೆಯಲ್ಲಿ ಮಿಕ್ಕಿರುವ ಆಹಾರ ತಂದು ಕೊಟ್ಟರೆ ತಿನ್ನಿ ಎಂದರು. ಇಂತಹ ಕೊಳಕು ಮನಸ್ಸಿನ ಜನರಿಂದ ಇನ್ನೇನು ತಾನೇ ನಿರೀಕ್ಷಿಸಲು ಸಾಧ್ಯ ಎಂದುಕೊಂಡ ಅನುಯಾಯಿಗಳು ಗುರುಗಳೊಂದಿಗೆ ಬಂದು ಮರದಡಿಯಲ್ಲಿ ಆಶ್ರಯ ಪಡೆದು ಅಂದಿನ ರಾತ್ರಿಯನ್ನು ಕಳೆದರು. ಮರುದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಪ್ರಾತರ್ವಿಧಿಗಳನ್ನು ಮುಗಿಸಿ ಕೀರ್ತನೆಗಳನ್ನು ಹಾಡಲು ಪ್ರಾರಂಭಿಸಿದಾಗ ಎಚ್ಚರಗೊಂಡ ಹಳ್ಳಿಯವರು ತಮ್ಮ ನಿದ್ರಾ ಭಂಗವಾದುದಕ್ಕೆ ಬಹಳ ಕೋಪಗೊಂಡರು. ಇವರನ್ನು ಇಲ್ಲಿರಲು ಬಿಟ್ಟಿದ್ದೇ ತಪ್ಪಾಯಿತು. ಇವರನ್ನು ಈಗಲೇ ಓಡಿಸಬೇಕೆಂದು ಎಲ್ಲರೂ ಒಟ್ಟಾಗಿ ಹೋಗಿ, ನೀವು ಇಲ್ಲಿಂದ ಈ ಕೂಡಲೇ ಹೊರಟು ಹೋಗುವಿರೋ, ಇಲ್ಲ ನಾವೇ ಓಡಿಸಬೇಕೋ ಎಂದಾಗ ಗುರುಗಳು, ಗ್ರಾಮಸ್ಥರೇ, ನಾವೀಗಲೇ ಹೋಗುತ್ತೇವೆ. ಆದರೆ ನೀವು ಈ ಹಳ್ಳಿಯನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡಿ, ಇಲ್ಲಿಯೇ ಇರಿ, ಚೆನ್ನಾಗಿರಿ ಎಂದು ಆಶೀರ್ವದಿಸಿ ಹೊರಟರು. ಅನತಿ ದೂರದಲ್ಲಿ ಸಿಕ್ಕಿದ ಮತ್ತೊಂದು ಹಳ್ಳಿಯ ಜನರು ಒಳ್ಳೆಯ ಮನಸ್ಸಿನವರು, ಉದಾರಿಗಳೂ ದಯಾಪರರೂ ಆಗಿದ್ದು ಇವರನ್ನು ಕಂಡು ಆತ್ಮೀಯತೆಯಿಂದ ಸ್ವಾಗತಿಸಿದರು. ಯಾವುದೇ ರೀತಿಯಲ್ಲಿ ಕೊರತೆಯಾಗದಂತೆ ಸತ್ತರಿಸಿದರು. ಮರುದಿನ ಬೆಳಿಗ್ಗೆ ಗುರುಗಳೊಂದಿಗೆ ಕೀರ್ತನೆಗಳನ್ನು ಹಾಡಿದರು, ಪ್ರವಚನ ಕೇಳಿದರು. ಉಪಹಾರ ಸ್ವೀಕರಿಸಿದ ಬಳಿಕ ಗುರುಗಳು ಹೊರಡಲು ಸಿದ್ಧರಾದಾಗ, ಗುರುಗಳೇ, ಏಕಿಷ್ಟು ಬೇಗ ಹೊರಟಿರಿ? ಇನ್ನೂ ಕೆಲವು ದಿನ ಇಲ್ಲಿಯೇ ಇರಿ. ಆಧ್ಯಾತ್ಮಿಕ ಚಿಂತಕರೂ ದಾರ್ಶನಿಕರೂ ಆಗಿರುವ ನಿಮ್ಮಿಂದ ತಿಳಿದುಕೊಳ್ಳುವುದು ಬಹಳವಿದೆ. ನಿಮ್ಮಂಥ ಸತ್ಪುರುಷರು ನಮ್ಮ ಹಳ್ಳಿಗೆ ಬಂದಿರುವುದು ನಿಜಕ್ಕೂ ನಮ್ಮ ಸೌಭಾಗ್ಯ ಎಂದರು. ಗ್ರಾಮಸ್ಥರೇ, ನಾವು ಸಂಚಾರಿಗಳು, ಒಂದೇ ಕಡೆ ನೆಲೆಯೂರುವವರಲ್ಲ. ನಿಮ್ಮ ಗುಣ, ಸ್ವಭಾವ, ಆತಿಥ್ಯದಿಂದ ನಮಗೆ ಬಹಳ ಸಂತಸವಾಗಿದೆ. ನಿಮ್ಮಂಥ ಒಳ್ಳೆಯ ಮನಸ್ಸಿನವರು ಇಲ್ಲಿಯೇ ನೆಲೆಗೊಳ್ಳದೆ ಬೇರೆ ಬೇರೆ ಕಡೆಗಳಿಗೂ ಚದುರಿ ಹೋಗಿ ಎಂದು ಆಶೀರ್ವದಿಸಿ ಅಲ್ಲಿಂದ ಹೊರಟರು. ಗುರುಗಳ ಮಾತಿನಿಂದ ಅಚ್ಚರಿಗೊಂಡ ಅನುಯಾಯಿಗಳು, ಗುರುಗಳೇ, ನಮ್ಮನ್ನು ಬಹಳ ಹೀನಾಯವಾಗಿ ನಡೆಸಿಕೊಂಡ ಆ ಹಳ್ಳಿಯವರಿಗೆ ನೀವು ಇಲ್ಲಿಯೇ ಇರಿ ಎಂದು ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡ ಈ ಹಳ್ಳಿಯವರಿಗೆ ಬೇರೆ ಬೇರೆ ಕಡೆಗಳಿಗೆ ಹೋಗಿ ನೆಲೆಸುವಂತೆ ಹರಸಲು ಕಾರಣವೇನು ಎಂದು ಕೇಳಿದರು. ಆಗ ಗುರುಗಳು, ಬದಲಾಯಿಸಲು ಸಾಧ್ಯವೇ ಇಲ್ಲದ ರೀತಿಯಲ್ಲಿ ಸಕಲ ದುರ್ಗುಣಗಳು ಆ ಹಳ್ಳಿಯವರ ಅಂತರಂಗದಲ್ಲೇ ಅಡಗಿ ಹೋಗಿವೆ. ಅಹಂಕಾರದ ಅಂಧಕಾರದಲ್ಲಿ ಮುಳುಗಿ ಹೋಗಿರುವ ಅವರಿಗೆ ತಮ್ಮ ಮರ್ಗುಣಗಳ ಬಗ್ಗೆಯಾಗಲಿ ಇತರ ಸದ್ಗುಣಗಳ ಬಗ್ಗೆಯಾಗಲಿ ಅರಿವಿಲ್ಲ, ಅರಿತುಕೊಳ್ಳುವ ಆಸಕ್ತಿಯೂ ಇಲ್ಲ. ಇಂಥವರು ತಾವು ಹೋದೆಡೆಯಲ್ಲೆಲ್ಲ ತಮ್ಮ ದುರ್ಗುಣಗಳ ಪ್ರಭಾವವನ್ನೇ ಬೀರುತ್ತಾರೆ. ಆಗ ದುರ್ಜನರ ಸಂಖ್ಯೆ ಹೆಚ್ಚಾಗುತ್ತದೆ.
ಇದರಿಂದ ಸಮಾಜಕ್ಕೂ ಹಾನಿ, ದೇಶಕ್ಕೂ ಹಾನಿ. ಆದ್ದರಿಂದ ಅವರ ದುರ್ಗುಣಗಳೆಲ್ಲ ಆ ಹಳ್ಳಿಗೆ ಸೀಮಿತವಾಗಿರಲಿ ಎಂದು ಹಾಗೆ ಹಾರೈಸಿದೆ. ಅವರಿಗೆ ತದ್ವಿರುದ್ಧವಾಗಿರುವ ಈ ಹಳ್ಳಿಯ ಜನರು ಸಜ್ಜನರಾಗಿರುವುದರಿಂದ ತಾವು ಹೋದ ಕಡೆಯಲ್ಲೆಲ್ಲ ತಮ್ಮ ಸದ್ಗುಣಗಳ ಪ್ರಭಾವ ಬೀರುತ್ತಾರೆ. ಇತರರನ್ನು ಒಳ್ಳೆಯ ದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತಾರೆ. ಆಗ ಸಜ್ಜನರ ಸಂಖ್ಯೆ ಹೆಚ್ಚುತ್ತದೆ. ಇದರಿಂದ ಸಮಾಜಕ್ಕೂ ದೇಶಕ್ಕೂ ಒಳಿತಾಗುತ್ತದೆ. ಒಳ್ಳೆಯದು ಬೆಳೆಯುತ್ತಾ ಹೋಗಲಿ ಎಂಬ ಉದ್ದೇಶದಿಂದ ಈ ಹಳ್ಳಿಯವರಿಗೆ ಒಂದೇ ಕಡೆ ನೆಲೆಸದೆ ಬೇರೆ ಬೇರೆ ಕಡೆಗಳಿಗೆ ಹೋಗಿ ನೆಲೆಸುವಂತೆ ಹಾರೈಸಿದೆ ಎಂದರು. ಒಳ್ಳೆಯದು ಕೆಟ್ಟದ್ದು ಎರಡೂ ನಮ್ಮೊಳಗೆ ಇದೆ. ಯಾವುದನ್ನು ಹೆಚ್ಚು ಉಪಯೋಗಿಸುತ್ತೇವೋ ಅದೇ ಬೆಳೆಯುತ್ತಾ ಹೋಗುತ್ತದೆ. ಆಯ್ಕೆ ನಮ್ಮದು. ಅದರ ಪರಿಣಾಮವೂ ನಮ್ಮದು.